ಕೋರ್ಟ್ನಲ್ಲಿ ಗೆಳೆಯ ಮತ್ತು ಗೆಳತಿ ಮುಖಾಮುಖಿಯಾದರು. ದರ್ಶನ್ ನೋಡ್ತಿದ್ದ ಹಾಗೆ ಪವಿತ್ರ ಗೌಡ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಈ ಸಂದರ್ಭದಲ್ಲಿ ಸಹಜವಾಗಿ ದರ್ಶನ್ ಅವರನ್ನ ಬೆನ್ನತಟ್ಟಿ ಸಂತೈಸುವ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಕೋರ್ಟ್ನಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯಿತು? ಮೈಸೂರಿಗೆ ತೆರಳೋದಕ್ಕೆ ದರ್ಶನ್ ಅನುಮತಿಯನ್ನ ಕೋರಿದ್ರು. ಕೋರ್ಟ್ ಅನುಮತಿಯನ್ನ ಕಲ್ಪಿಸಿಕೊಡ್ತು. ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಪವಿತ್ರ ಗೌಡ ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು 1 ತಿಂಗಳ ಮಟ್ಟಿಗೆ. ಅದಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನ ಕೊಡ್ತು. ಅವರು ದೇವಾಲಯಗಳಿಗೆ ಹೋಗಬೇಕು, ಅದಕ್ಕಾಗಿ ಅವಕಾಶ ಮಾಡಿಕೊಡಿ ಅಂತ ಕೋರಿದ್ರು. ಅದರ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅವಕಾಶ, ದರ್ಶನ್ ಮೈಸೂರಿಗೆ ಹೋಗಲಿಕ್ಕೆ ಅವಕಾಶ. ಪ್ರಮುಖವಾಗಿ 6 ತಿಂಗಳ ನಂತರ ಗೆಳೆಯ ಗೆಳತಿ ಇಬ್ಬರು ಕೂಡ ಮುಖಾಮುಖಿಯಾದರು. ಈ ಸಂದರ್ಭದಲ್ಲಿ ಆ ಎಮೋಷನ್ಸ್ನ ತೋರ್ಪಡಿಸ್ಕೊಂಡಿದ್ದಾರೆ ಪವಿತ್ರ. ದರ್ಶನ್ ನೋಡ್ತಿದ್ದ ಹಾಗೆ ಅವ್ರನ್ನ ಮಾತನಾಡಿಸೋಕೆ ಪ್ರಯತ್ನಿಸಿದ್ದಾರೆ. ಏನೆಲ್ಲ ಆಯ್ತು ಈ ವರದಿ ನೋಡಿ. 6 ತಿಂಗಳ ಬಳಿಕ ದರ್ಶನ್ ಪವಿತ್ರ ಮುಖಾಮುಖಿ. ಗೆಳತಿ ಪವಿತ್ರ ಭಾವುಕ, ಸಮಾಧಾನ ಮಾಡಿದ ದಾಸ. ಕೋರ್ಟ್ನಿಂದ ಜೊತೆಯಲ್ಲೇ ಹೊರಟ ದರ್ಶನ್ ಪವಿತ್ರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಇವತ್ತು ಸಿಟಿ ಸಿವಿಲ್ ಕೋರ್ಟ್ಗೆ ಆಗಮಿಸಿದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ಇವತ್ತು ದರ್ಶನ್ ಪವಿತ್ರ ಎದುರು ಬದಲಾದ್ರು. ಕೊಲೆ ಪ್ರಕರಣದ ಸಂಬಂಧ ಚಾರ್ಜ್ ಫ್ರೇಮ್ ನಿಗದಿ ಹಿನ್ನೆಲೆಯಲ್ಲಿ ಇವತ್ತು ಪ್ರಕರಣದ ಎಲ್ಲಾ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ನಟ ಹಾಗೂ ದರ್ಶನ್ ಆಪ್ತ ಧನ್ವೀರ್ ಕಾರ್ನಲ್ಲಿ ಕೋರ್ಟ್ಗೆ ದರ್ಶನ್ ಆಗಮಿಸಿದ್ದು, ಬಿಳಿ ಬಣ್ಣದ ಇನೋವಾ ಕಾರ್ನಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಆಗಮಿಸಿದ್ರು. 6 ತಿಂಗಳ ಬಳಿಕ ದರ್ಶನ್ ಮುಖ ನೋಡಿದ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಕೊಂಚ ಭಾವುಕರಾದ್ರು. ಈ ವೇಳೆ ಪವಿತ್ರ ಗೌಡಳನ್ನ ಖುದ್ದು ದರ್ಶನ್ ಸಮಾಧಾನ ಪಡಿಸಿದ್ರು. ದರ್ಶನ್ ದೂರ ಉಳಿಯಲು ಪ್ರಯತ್ನಿಸುತ್ತಿದ್ದಂತೆ ಪದೇ ಪದೇ ದರ್ಶನ್ ಅವರನ್ನ ಮಾತನಾಡಿಸಲಿಕ್ಕೆ ಯತ್ನಿಸುತ್ತಿದ್ದ ಪವಿತ್ರ ಗೌಡ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಹೀಗಾಗಿ ದರ್ಶನ್ ಬೆನ್ನು ತಟ್ಟಿ ಸಂತೈಸಿದ್ರು. ಕಳೆದ 6 ತಿಂಗಳಿಂದ ದೂರ ಆಗಿದ್ದಂಥ ದರ್ಶನ್ ಮತ್ತು ಪವಿತ್ರ ಗೌಡ ಇವತ್ತು ಕೋರ್ಟ್ನಲ್ಲಿ ಮುಖಾಮುಖಿಯಾಗಿರುವಂಥದ್ದು. ದರ್ಶನ ನೋಡ್ತಿದ್ದಂತೆ ಪವಿತ್ರ ಗೌಡ ಕೂಡ ಇವತ್ತು ಭಾವುಕರಾಗಿದ್ರು. ಯಾಕೆಂದರೆ ಕಳೆದ 6 ತಿಂಗಳಿಂದನೂ ಕೂಡ ಇಬ್ಬರು ಕೂಡ ಬೇರೆ ಬೇರೆ ಆಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಆದ ಸಂದರ್ಭದಲ್ಲಿ ಭಾವುಕರಾದಂಥ ಪವಿತ್ರ ಗೌಡನ ದರ್ಶನ್ ಸಂತೈಸುವಂಥ ಒಂದಷ್ಟು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಅವರ ಬೆನ್ನನ್ನು ತಟ್ಟಿ ಸಂತೈಸಿದರೆ, ಜೊತೆಗೆ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಬೇರೆ ಬೇರೆ ಜಾಗಗಳಿಗೆ ಹೋಗಲಿಕ್ಕೆ ಕೋರ್ಟ್ನಲ್ಲಿ ಅನುಮತಿಯನ್ನು ಕೂಡ ಕೇಳಿರುವಂಥದ್ದು. ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ಕೇಳಿದ ಪವಿತ್ರ, ಮೈಸೂರಿಗೆ ತೆರಳಲು ಅನುಮತಿ ಕೇಳಿದ ದರ್ಶನ್. 2 ವಾರಗಳ ಕಾಲ ಮೈಸೂರಿಗೆ ತೆರಳಲು ಕೋರ್ಟ್ ಅನುಮತಿ ಪಡೆದು ಮೈಸೂರಿನಲ್ಲಿದ್ದ ದರ್ಶನ್ ಇದೀಗ ಮತ್ತೆ ಮೈಸೂರಿಗೆ ಹೋಗಲು ಕೋರ್ಟ್ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. 5 ದಿನಗಳ ಕಾಲ ಮೈಸೂರಿಗೆ ತೆರಳಲು ಪರ್ಮಿಷನ್ ಬೇಕು ಅಂಥೇಳಿ ಮನವಿ ಮಾಡಿದ್ದಾರೆ. ಜನವರಿ 12ರಿಂದ 5 ದಿನಗಳ ಕಾಲಾವಕಾಶವನ್ನ ಕೋರಿದ್ದು, ಮೈಸೂರಿನ ಫಾರ್ಮ್ ಹೌಸ್ನಲ್ಲಿಯೇ ಸಂಕ್ರಾಂತಿ ಆಚರಿಸಲು ದರ್ಶನ್ ಪ್ಲಾನ್ ಮಾಡಿದಂತಿದೆ. ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ನಟ ದರ್ಶನ್ಗೆ 5 ದಿನಗಳ ಕಾಲ ಮೈಸೂರಿಗೆ ತೆರಳೋದಕ್ಕೆ ಕೋರ್ಟ್ ಅವಕಾಶವನ್ನ ನೀಡಿದೆ. ಇವತ್ತು ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಪರ ವಕೀಲರು ಸುನಿಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ದರ್ಶನ್ಗೆ ಮೈಸೂರಿನಲ್ಲಿ ತಂಗೋದಕ್ಕೆ 5 ದಿನಗಳ ಕಾಲ ಅವಕಾಶವನ್ನು ಕೊಡಬೇಕು, ಜನವರಿ 12ರಿಂದ ಜನವರಿ 17ರವರೆಗೆ ಅಂತೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಇದೀಗ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಮಾನ್ಯ ನ್ಯಾಯಾಲಯ 5 ದಿನಗಳ ಕಾಲ ಮೈಸೂರಿನ ಪ್ರವೇಶಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಅಲ್ಲಿಗೆ ದರ್ಶನ್ ಸಂಕ್ರಾಂತಿ ಹಬ್ಬವನ್ನು ತಮ್ಮ ತೋಟದಲ್ಲಿ ಕಳೆಯೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ ಅವರ ತೋಟದಲ್ಲಿ, ಅವರ ಫಾರ್ಮ್ ಹೌಸ್ನಲ್ಲಿ ಒಂದಷ್ಟು ಹಸುಗಳನ್ನು ಸಾಕಿದ್ದಾರೆ. ಹೀಗಾಗಿ ಅಲ್ಲಿ ಸಂಕ್ರಾಂತಿಯನ್ನು ಮಾಡೋದು, ದನಗಳ ಕಿಚ್ಚನ್ನು ಹಾಯಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ಕೋರ್ಟ್ನಿಂದ 5 ದಿನಗಳ ಕಾಲ ಮೈಸೂರು ಪ್ರವೇಶಕ್ಕೆ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಈ ಹಿಂದೆ 2 ವಾರಗಳ ಕಾಲ ಮೈಸೂರಿನಲ್ಲಿ ವಾಸ್ತವ್ಯಕ್ಕೆ ಅನುಮತಿಯನ್ನು ಪಡ್ಕೊಂಡಿದ್ರು. ಅದಾದ ಬಳಿಕ ಆ ಒಂದು ಅವಧಿ ಮುಗಿದ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಇದೀಗ ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ 5 ದಿನಗಳ ಕಾಲ ಮೈಸೂರು ಪ್ರವೇಶಕ್ಕೆ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರದಿಂದ ಹೊರಬಂದಾಗ ಪವಿತ್ರ ಗೌಡ ಟೆಂಪಲ್ ರನ್ ಮಾಡಿದ್ರು. ಮನೆ ದೇವರು ವಜ್ರ ಮುನೀಶ್ವರನಿಗೆ ಮಡಿಯುಟ್ಟು ಹರಕೆ ತೀರಿಸಿದ್ರು. ಇದೀಗ ಹೊರ ರಾಜ್ಯದ ದೇವಾಲಯಗಳಿಗೆ ತೆರಳಲು ಅನುಮತಿ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 1 ತಿಂಗಳುಗಳ ಕಾಲ ದೇವಾಲಯಗಳಿಗೆ ಭೇಟಿ ಕೊಡ್ಲಿಕ್ಕೆ ಕಾಲಾವಕಾಶ ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿದ್ದಂತಹ ನಟಿ ಪವಿತ್ರ ಗೌಡ ಅವರು ಜಾಮೀನು ಸಿಕ್ಕ ಕೂಡಲೇ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ತಮ್ಮ ಮನೆ ದೇವರಾದಂತಹ ವಜ್ರಮುನೇಶ್ವರಕ್ಕೆ ಭೇಟಿ ನೀಡಿ ಅಲ್ಲಿ ಹರಕೆ ತೀರಿಸಿದ್ರು. ಈಗ ಬೇರೆ ರಾಜ್ಯದ ದೇವಾಲಯಗಳಿಗೆ ಹೋಗಲಿಕ್ಕೆ ನನಗೆ ಅನುಮತಿಯನ್ನು ಕೊಡಬೇಕು ಅಂಥೇಳಿ ಪವಿತ್ರ ಗೌಡ ಅವರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಸುಮಾರು 1 ತಿಂಗಳ ಕಾಲ ನನಗೆ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಕಾಲಾವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ಕೋರ್ಟ್ ಬಳಿ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ನಾನು ಇನ್ನೋಸೆಂಟ್ A14 ಪ್ರದೋಷ್ ಹೇಳಿಕೆ.
ಇನ್ನು ಕೋರ್ಟ್ ವಿಚಾರಣೆಯ ಬಳಿಕ ಹೊರಬಂದ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಪ್ರತಿಕ್ರಿಯೆ ಕೊಟ್ಟು ನಾನು ಪ್ರಕರಣದಲ್ಲಿ ಅಪರಾಧಿ ಅಲ್ಲ, ನಿರಪರಾಧಿ ಅಂತ ಹೇಳಿದಾನೆ. ನಾವೆಲ್ಲ ಇನ್ನೋಸೆಂಟ್ ಅಷ್ಟೇ ಸರ್. ಜಾಬ್ಡಿ ನಾವೆಲ್ಲ ಇನ್ನೋಸೆಂಟ್ ಅಷ್ಟೇ ಸರ್. ಜಾಬ್ಡಿ ನಾವೆಲ್ಲ ಇನ್ನೋಸೆಂಟ್ ಅಷ್ಟೇ ಸರ್. ಜಾಬ್ಡಿ ಈ ನಡುವೆ ಪ್ರಕರಣದ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಬಳಿಕ ಕೋರ್ಟ್ ಆವರಣದಿಂದ ದರ್ಶನ್, ಪವಿತ್ರ ಒಟ್ಟಿಗೆ ಹೊರಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.